ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತೆ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡತಕ್ಕಂಥದ್ದು. ಜಗತ್ತಿನಾದ್ಯಂತ ಎಲ್ಲರಿಗೂ ಒಂದು ವಿಶೇಷವಾದ ಅರಿವು ಮೂಡಿಸೋದಕ್ಕೋಸ್ಕರ ನಿಮ್ಮೆಲ್ಲರ ಮಧ್ಯೆ ಈ ಅರ್ಪಣಾ ಸೇವಾ ಸಂಸ್ಥೆ ಅನ್ನೋದು ಬಹಳ ಮುತುವರ್ಜಿಯಿಂದ. ಅರ್ಪಣಾ ಸಂಸ್ಥೆ ಕೆಲವು ವರ್ಷಗಳಿಂದ ಈ ಮೂತ್ರಪಿಂಡ ವೈಫಲ್ಯಗೊಳಗೊಂಡಂತ ರೋಗಿಗಳ ನೆರವಿಗೆ ನಿಂತಿದೆ. ನಿಮ್ಮ ಹಳೆಯ ದಿನಪತಿಯನ್ನು ಅದರಿಂದ ಜೀವ ಉಳಿಸಬಹುದು ಅಂತ ಹೇಳ್ತಾರೆ. ಬಹಳ 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 ಒಳ್ಳೆ ಯೋಚನೆ ಸರ್, ಒಳ್ಳೆಯದಾಗಿ ನಿಮಗೆ ಫ್ಯಾಂಟಾಸ್ಟಿಕ್ ಸರ್ವಿಸ್. ನನ್ನ ಹೆಸರು ಸುಂದರೇಶ್ ಅಂತ. ಡಯಾಲಿಸಿಸ್ ತಾತ್ಕಾಲಿಕವಾದ ಒಂದು ಪರಿಹಾರ. ಬೆಂಗಳೂರು ಒಂದು ನಗರದಲ್ಲಿ ಕನಿಷ್ಠ ಒಂದು ದಿನಕ್ಕೆ 1 ಲಕ್ಷ ಡಯಾಲಿಸಿಸ್ ಆಗ್ತಾ ಇದೆ. ಒಳ್ಳೆ ಕೆಲಸಕ್ಕೆ ನಾವು ಕೈ ಜೋಡಿಸ್ತಾ ಇದ್ದೇವೆ. ನೀವೆಲ್ಲರೂ ಇದಕ್ಕೆ ಕೈ ಜೋಡಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಡ್ತೇನೆ. ನಮಸ್ಕಾರ, ನನ್ನ ಹೆಸರು ಸುಂದರೇಶ್ ಅಂತ. ಒಂದು ಅರ್ಪಣಾ ಸೇವಾ ಸಂಸ್ಥೆ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯ ಕಾರ್ಯದರ್ಶಿ. ಈ ಸಂಸ್ಥೆ 2008ರಲ್ಲಿ ಪ್ರಾರಂಭ ಆಯಿತು. ನಮಗೆ ತೀರಾ ಹತ್ತಿರದ ಸಂಬಂಧಿ ಒಬ್ಬರು ಬೆಂಗಳೂರು ರಂಗದೊರೆ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಮಾಡಿಸ್ಕೊತಿದ್ರು. 2009ರಲ್ಲಿ ಅವರನ್ನ ನೋಡೋಕ್ಕೆ ಅಂತ ಹೋದ್ವಿ. ಅವರು ಬಹಳ ಕಷ್ಟದಲ್ಲಿದ್ದರು, ಅವರು ಆರ್ಥಿಕವಾಗಿ ಬಹಳ ತೊಂದರೆಯಲ್ಲಿದ್ದರು. ಹಾಗಾಗಿ ಅವ್ರಿಗೆ ನಾವೇನಾದ್ರು ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಡಯಾಲಿಸಿಸ್ಗೋಸ್ಕರನೇ ಒಂದಷ್ಟು ಧನ ಸಂಗ್ರಹ ಮಾಡೋಕ್ಕೆ ಅಂತ ಶುರು ಮಾಡಿದ್ವಿ. ಆದರೆ ಅವರು ಹೆಚ್ಚು ದಿನ ಬದುಕಲಿಲ್ಲ. ಆಮೇಲೆ ಈ ಡಯಾಲಿಸಿಸ್ ಅಂದ್ರೆ ಏನು, ಅದು ಯಾವ ರೀತಿ ನಡೆಯುತ್ತೆ, ಅದು ಖರ್ಚು ವೆಚ್ಚಗಳು ಎಷ್ಟಾಗುತ್ತೆ ಅನ್ನೋದನ್ನ ನಾವು ಅದು ಅಧ್ಯಯನ ಮಾಡಿದ್ವಿ. ಇದು ನಿರಂತರವಾಗಿ ನಡೀತಲೇ ಇರಬೇಕು. ಬೇರೆ ಯಾವುದೇ ಕಾಯಿಲೆ, ಈವನ್ ಕ್ಯಾನ್ಸರ್ ಕಾಯಿಲೆ ಬಂದರೂ ಕೂಡ ಅದು ಟ್ರೀಟ್ಮೆಂಟ್ ತಗೊಂಡು ಮನೆಗೆ ಹೋಗ್ಬೋದು. ಆದ್ರೆ ಇದು ವಾರಕ್ಕೆ 2 ದಿನ ಅಥವಾ 3 ದಿನ ಡಯಾಲಿಸಿಸ್ ಕೇಂದ್ರಕ್ಕೆ ಹೋಗಿ 4 ಗಂಟೆ ಅಲ್ಲಿದ್ದು ಡಯಾಲಿಸಿಸ್ ಮಾಡಿಸ್ಕೊಂಡು ಬರಲೇಬೇಕು. ಅದು ಅನಿವಾರ್ಯ. ಇಲ್ಲ ಡಯಾಲಿಸಿಸ್, ಈಗ ಕಿಡ್ನಿ ಫೇಲ್ಯೂರ್ ಅಂತಾದ್ರೆ ಡಯಾಲಿಸಿಸ್ ಮಾಡಿಸ್ಬೇಕು, ಇಲ್ಲ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬೇಕು. ಟ್ರಾನ್ಸ್ಪ್ಲಾಂಟೇಶನ್ಗೆ ಕಿಡ್ನಿ ಸಿಗೋದು ಬಹಳ ಕಷ್ಟ. ಅದು ಅವರ ರಕ್ತ ಸಂಬಂಧಿಗಳು ಯಾರು ಕೊಡ್ಬೇಕು, ಅದು ಮ್ಯಾಚ್ ಆಗ್ಬೇಕು, ಅದೆಲ್ಲ ತುಂಬಾ ಲೆಂತಿ ಪ್ರೋಸೆಸ್. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಅವರ ಕನಿಷ್ಠ ಟ್ರಾನ್ಸ್ಪ್ಲಾಂಟೇಶನ್ ಆಗುವವರೆಗಂತೂ ಡಯಾಲಿಸಿಸ್ ಮಾಡಿಸ್ಲೇಬೇಕು. ಸೊ ಅದು ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು. ಆಮೇಲೆ ಎಲ್ಲರಿಗೂ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸುವಷ್ಟು ಅಷ್ಟು ಆರ್ಥಿಕವಾಗಿ ಸಬಲರಾಗಿರಲ್ಲ. ಸುಮಾರು ಏನಿಲ್ಲ ಅಂತಂದ್ರೆ ಇವಾಗ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಬೇಕಂದ್ರೆ ಕನಿಷ್ಠ 10 ರಿಂದ 12 ಲಕ್ಷ ಖರ್ಚಾಗುತ್ತೆ. ಅಷ್ಟು ದುಡ್ಡು ಒದಗಿಸಿ ಟ್ರಾನ್ಸ್ಪ್ಲಾಂಟೇಶನ್, ಆಮೇಲೆ ಅವ್ರು ಸುಮಾರು ವರ್ಷಗಟ್ಲೆ ಅದಕ್ಕೆ ಔಷಧಿ ಮಾತ್ರ ತಗೋ, ಅದು ವರ್ಷಕ್ಕೆ ಏನಿಲ್ಲ ಅಂದ್ರೆ ಕನಿಷ್ಠ 1 ಲಕ್ಷ ರೂಪಾಯಿ ಔಷಧಿ ಮಾತ್ರ ಇದೇ ಖರ್ಚಾಗುತ್ತೆ. ಇದೆಲ್ಲ ಖರ್ಚು ವೆಚ್ಚ ಮಾಡೋಕ್ಕೆ ಕೆಲವರು ಏನ್ ಮಾಡ್ತಾರೆ, ಡಯಾಲಿಸಿಸ್ ಅಲ್ಲಿ ಅದನ್ನ ಉಪಶಮನ ಮಾಡ್ತಾರೆ. ಆದ್ರೆ ಒಂದೇನು ಅಂತಂದ್ರೆ ಡಯಾಲಿಸಿಸ್ ತಾತ್ಕಾಲಿಕವಾದ ಒಂದು ಪರಿಹಾರ. ಏನಂದ್ರೆ ನೀವು ಡಯಾಲಿಸಿಸ್ ಹೋಗೋಕ್ ಮುಂಚೆ ನಿಮ್ಗೆ ಒಂದು ಕ್ರಿಯಾಟಿನ್ ಲೆವೆಲ್ 8-9 ಇರುತ್ತೆ. ಡಯಾಲಿಸಿಸ್ ಮಾಡಿದ್ಮೇಲೆ ಒಂದು 3ಕ್ಕೆ ಬರುತ್ತೆ. ಮತ್ತೆ ಅದನ್ನ ಬಿಟ್ರೆ ಮತ್ತೆ ಅದು 10ಕ್ಕೆ ಬರುತ್ತೆ. ಆದ್ರೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಕೊಂಡು ಏನಂತಾರೆ, ಸಾಮಾನ್ಯವಾಗಿ ಎಲ್ಲ ಮನುಷ್ಯರು ಯಾವ ತರ ಇರ್ತಾರೋ, ಈಗ 1.5 2 ಆ ತರ ಕ್ರಿಯಾಟಿನ್ ಲೆವೆಲ್ ಅವರಿಗೆ ನಿರಂತರವಾಗಿ ಮೇಂಟೈನ್ ಆಗುತ್ತೆ. ಅದು ದೇಹ ಸುಸ್ಥಿರವಾಗಿ ಟ್ರಾನ್ಸ್ಪ್ಲಾಂಟೇಶನ್ ತುಂಬಾ ಮುಖ್ಯ. ಸೊ ಈ ರೀತಿ ಡಯಾಲಿಸಿಸ್ ಮಾಡಿಸ್ಕೊಳ್ಳೋರ್ಗೆ ಬಹಳ ಆರ್ಥಿಕವಾಗಿ ದುರ್ಬಲರಾಗಿರ್ತಾರೆ. ಎಷ್ಟೋ ಜನ ಅವ್ರಿಗೆ ಒಂದು ಸರಿಯಾದ ಕೆಲಸ ಇರಲ್ಲ. ಏನೋ ಒಬ್ರು ತರಕಾರಿ ಮಾರೋರು, ಎಳ್ನೀರು ಮಾರೋರು, ಆಟೋ ಓಡಿಸೋರು, ಆ ತರದವ್ರಿಗೆ ಇದು ಏಕಾಏಕಿ ಡಯಾಲಿಸಿಸ್. ಇವು ಈ ಮೂತ್ರಪಿಂಡ ವೈಫಲ್ಯ ಅನ್ನೋದೇನು ಅಂತಂದ್ರೆ ಬಹಳ ಒಂದು ವಿಚಿತ್ರವಾದ ಕಾಯಿಲೆ. ಇದು ನಿಮಗೆ ಅದು 2 ಕಿಡ್ನಿ ಫೇಲ್ಯೂರ್ ಆಗೋರು ಯಾವುದೇ ಸೂಚನೆಗಳು ಕೊಡಲ್ಲ. ನಿಮ್ಗೆ ಏನು ಅದರಿಂದ ಒಂದು ನಿಮ್ಗೆ
ಜ್ವರ ಬಂತು, ನೆಗಡಿ ಆಯ್ತು, ಇದಾಯ್ತು, ಏನು ಗೊತ್ತಾಗಲ್ಲ ನಿಮಗೆ. ಅದು ಸೂಚನೆಗಳು ಕೊಡೋದು ಕಿಡ್ನಿ ಫೇಲ್ ಆದ್ಮೇಲೆ. ಈ ಕೈ ಕಾಲು ಊತ ಬಂತು ಅಂತಾರೆ, ಮುಖ ಊತ ಬಂತು ಅಂತಾರೆ. ಅದೆಲ್ಲ ಏನಂತಂದ್ರೆ ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ ಅನ್ಬೇಕಾದ್ರೆ ನಿಮ್ಗೆ ಗೊತ್ತಾಗತ್ತೆ. ಸರಿಯಾಗಿ ಕೆಲಸ ಮಾಡ್ತಾರೆ ಅಲ್ಲ, ಸರಿಯಾಗಲ್ಲ, ಪೂರ್ತಿ ನಿಲ್ಸಿಬಿಡುತ್ತೆ ಕೆಲಸ ಮಾಡೋದು ಅಂತಂದಾಗ. ಫೇಲ್ಯೂರ್, ಈಗ 190 ಅದು ಕೆಲಸ ಮಾಡ್ತಿಲ್ಲ ಅಂದಾಗ ನಿಮಗೆ ಸೂಚನೆಗಳು ಗೊತ್ತಾಗುತ್ತೆ, ಸಿಂಪ್ಟಮ್ಸ್ ಗೊತ್ತಾಗೋದು ಅವಾಗ ನಿಮ್ಗೆ. ಅವಾಗ ನೀವು ಯಾವುದೇ ರೀತಿ ಟ್ರೀಟ್ಮೆಂಟ್ ತಗೊಂಡ್ರೆ ಅದು ಸರಿಯಾದ ಉದಾಹರಣೆಗಳು ತುಂಬಾ ಕಡಿಮೆ. ಅದು ಅವಾಗ ನೀವು ಡಯಾಲಿಸಿಸ್ ಹೋಗ್ಲೇಬೇಕಾಗತ್ತೆ. ಇವಾಗ ಸಾಮಾನ್ಯವಾಗಿ ಎಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗಳೆಲ್ಲ ಡಯಾಲಿಸಿಸ್ ಇವಾಗ 2,000 ಇದೆ, 3,000 ಇದೆ, ಈ ತರ ಇದೆ. ಅದಲ್ದೇ ಡಯಾಲಿಸಿಸ್ಗೆ ಅಷ್ಟು ಖರ್ಚಾದ್ರೆ ಅದಾದ್ಮೇಲೆ ಔಷಧಿ, ಮಾತ್ರೆ, ರೋಗಿ ಬರೋ ವೆಚ್ಚ. ಕನಿಷ್ಠ ಒಂದು ಖಾಸಗಿ ಆಸ್ಪತ್ರೆ ಡಯಾಲಿಸಿಸ್ ಮಾಡಿಸ್ಬೇಕು ಅಂದ್ರೆ ತಿಂಗಳಿಗೊಂದು 35,000 ರಿಂದ 40,000 ರೂಪಾಯಿ ಖರ್ಚು ಮಾಡ್ಬೇಕಾಗುತ್ತೆ. ಅದು ಕೆಲವು ಈಗ ಸೇವಾ ಸಂಸ್ಥೆಗಳು, ಈಗ ರೋಟರಿ ಕ್ಲಬ್ ಇರ್ಬೋದು, ಲಯನ್ಸ್ ಕ್ಲಬ್ ಇರ್ಬೋದು, ಬ್ಯಾಂಗ್ಳೂರ್ ಕಿಡ್ನಿ ಫೌಂಡೇಶನ್ ಅಂತ ಇದರ ಶಂಕರಪುರಂ ಇದೆ, ಅವರೆಲ್ಲ ಒಂದು ರಿಯಾಯಿತಿ ದರದಲ್ಲಿ ಮಾಡ್ತಾರೆ. ಈಗ ಬೇರೆ ಎಲ್ಲ 2,000, 3,000 ಚಾರ್ಜ್ ಮಾಡಿದವರು 1,000 ರೂಪಾಯಿ, 700 ರೂಪಾಯಿ, 800 ರೂಪಾಯಿ ಅಂತ ಅಷ್ಟು ಕಡಿಮೆ ದರದಲ್ಲೂ ಡಯಾಲಿಸಿಸ್ ಮಾಡ್ತಾರೆ. ಅಲ್ಲೇನಾಗುತ್ತೆ, ನಮ್ಮಂತ ಸೇವಾ ಸಂಸ್ಥೆಗಳು ಅವ್ರ ಜೊತೆ ಕೈ ಜೋಡಿಸ್ತೀವಿ. ಇವಾಗ 700 ರೂಪಾಯಿ ಏನ್ ಖರ್ಚು ಮಾಡ್ತಾರೆ ಅದನ್ನ ನಾವು ಧನ ಸಹಾಯವಾಗಿ ಕೊಡ್ತೀವಿ. ಈ ಬರೋ ಪೇಷಂಟ್ಗಳಿಗೆ ಅದನ್ನು ಕೊಡ್ಬೇಕಾಗಿಲ್ಲ. ಈಗ ನಾವು ಇವಾಗ ರಾಜಾಜಿನಗರದಲ್ಲಿ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಡಯಾಲಿಸಿಸ್ ಸೆಂಟರ್ ಅಂತಿದೆ, ಅಲ್ಲಿ ಒಂದು ಸಹಯೋಗ ಮಾಡ್ಕೊಂಡು ನಮ್ದು ಏನು ಅಂತಂದ್ರೆ ದಿನಕ್ಕೊಂದು ಡಯಾಲಿಸಿಸ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಸುಮಾರು ಈಗ ಒಂದು 10 ವರ್ಷದಿಂದ ಮಾಡ್ತಾ ಇದೀವಿ. ಅದೇನಾಗುತ್ತೆ ಅಂತಂದ್ರೆ ಅಲ್ಲಿ ದಿನಕ್ಕೆ ಕನಿಷ್ಠ ಒಂದು 11 ಡಯಾಲಿಸಿಸ್ ನಡೀತೆ. 11 ಮಿಷಿನ್ ಇದೆ, 11 ಡಯಾಲಿಸಿಸ್ ನಡೆಯುತ್ತೆ. ಸೊ ನಾವು ಅಷ್ಟಕ್ಕೆ ಆದ್ರೆ ಒಂದು ಡಯಾಲಿಸಿಸ್ ಮಾಡ್ತೀವಿ. ಬೆಂಗಳೂರು ಒಂದು ನಗರದಲ್ಲಿ ಕನಿಷ್ಠ ಒಂದು ದಿನಕ್ಕೆ 1 ಲಕ್ಷ ಡಯಾಲಿಸಿಸ್ ಆಗ್ತಾ ಇದೆ. ಒಂದು ದಿನಕ್ಕೆ 1 ಲಕ್ಷ ಡಯಾಲಿಸಿಸ್ ಆಗುತ್ತೆ. ಅಷ್ಟು ಡಯಾಲಿಸಿಸ್ ಕೇಂದ್ರಗಳಿದೆ, ಅಷ್ಟು ಡಯಾಲಿಸಿಸ್ ಪೇಷಂಟ್ಗಳಿದ್ದಾರೆ. ಸೊ ಅಂದ್ರೆ ನಾವು ಮಾಡ್ತಿರೋದು ಏನು ದೊಡ್ಡ ಕೆಲಸ. 1 ಲಕ್ಷದಲ್ಲಿ ಸುಮಾರು ದಿನಕ್ಕೆ 1-2 ಅಂದ್ರೆ ನೀವು ಲೆಕ್ಕ ಹಾಕಿ ಆ ತರ ಎಷ್ಟು ಅವಶ್ಯಕತೆ ಇದೆ. ಆಮೇಲೆ ಇನ್ನೊಂದು ತುಂಬಾ ವಿಷಾದನೀಯ ಸಂಗತಿ ಏನು ಅಂತಂದ್ರೆ, ಕಿಡ್ನಿ ಸಮಸ್ಯೆ ಇರೋರು ಎಲ್ಲರಿಗೂ ಚಿಕಿತ್ಸೆ ಸಿಗ್ತಾ ಇಲ್ಲ. ಕೇವಲ ಒಂದು 30 ರಿಂದ 40% ಜನಕ್ಕೆ ಸಿಗ್ತಾ ಇದೆ. ಎಷ್ಟೋ ಜನಕ್ಕೆ ಅವ್ರಿಗೆ ಹಣಕಾಸಿನ ತೊಂದರೆಯಿಂದ ಡಯಾಲಿಸಿಸ್ ಬರಲ್ಲ. ಆಮೇಲೆ ಸಮಯ ಇರಲ್ಲ. ಇದೆಲ್ಲ ಯಾವ್ದೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿರ್ತಾರೆ. ಹಂಗೆ ಅದು ಹೆಂಗಿರುತ್ತೋ ಹಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ರಜಾ ಕೊಡಲ್ಲ ಅಂತಾರೆ, ಸಂಬಳ ಕೊಡಲ್ಲ ಅಂತಾರೆ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಎಷ್ಟೋ ಜನ ಡಯಾಲಿಸಿಸ್ ಬರಲ್ಲ. ಆಮೇಲೆ ಪಾಪ ಅವರು 2 ವರ್ಷ 3 ವರ್ಷ ಆದ್ಮೇಲೆ ಅವ್ರಿಗೆ ತೊಂದರೆ ಆಗುತ್ತೆ, ಜಾಸ್ತಿ ತೊಂದರೆ ಆಗುತ್ತೆ. ಅವರು ಉಳಿಯೋದು ಬಹಳ ಕಷ್ಟ ಆಗುತ್ತೆ. ಡಯಾಲಿಸಿಸ್ ಇಲ್ಲದೆ ಇದ್ರೆ ಮಾತ್ರ ಉಳಿಯೋದು ಬಹಳ ಕಷ್ಟ. ಅದು ಯಾವುದೇ ಕಾರಣಕ್ಕೂ ಏನಂದ್ರೆ ಕಿಡ್ನಿ ಕೆಲಸ ಏನು ಅಂತಂದ್ರೆ ದೇಹದಲ್ಲಿರೋ ಕಲ್ಮಶನ ಹೊರಗೆ ಹಾಕೋದು, ಮೂತ್ರದ ಮೂಲಕ ಹೊರಗೆ ಹಾಕುತ್ತೆ. ಯಾವಾಗ ಅದು ಕಿಡ್ನಿ ಕೆಲಸ ಮಾಡಲ್ವೋ ಆ ಕಲ್ಮಶ ಎಲ್ಲ ದೇಹಕ್ಕೆ ಸೇರ್ಕೊಳ್ಳುತ್ತೆ, ದೇಹದ ರಕ್ತಕ್ಕೆ ಸೇರ್ಕೊಳ್ಳುತ್ತೆ. ಹಾಗಾಗಿ ಅದು ಬೇರೆ ಬೇರೆ ಕಾಯಿಲೆಗಳಿಗೆ ದಾರಿಯಾಗುತ್ತೆ. ಅದನ್ನ ಏನು ಅಂದ್ರೆ ನಾವು ಕೃತಕವಾಗಿ ಅದನ್ನು ಶುದ್ಧೀಕರಣ ಮಾಡಬೇಕು. ಅದಕ್ಕೆ ಡಯಾಲಿಸಿಸ್ ಮಿಷನ್ ಅಲ್ಲಿ ಕನಿಷ್ಠ ವಾರಕ್ಕೆ 3 ದಿನ 4 ಗಂಟೆ ಆ ಮಿಷಿನ್ ಜೊತೆ ಇದ್ಬಿಟ್ಟು ಅದು ದೇಹದಲ್ಲಿರೋ ಕಲ್ಮಶ ಎಲ್ಲ ತೆಗೆದು ರಕ್ತ ಶುದ್ಧಿ ಮಾಡಿ ಮತ್ತೆ ವಾಪಸ್ ನಮ್ಮ ದೇಹಕ್ಕೆ ಬಿಡುತ್ತದೆ. ಅದು ಡಯಾಲಿಸಿಸ್ ಮಿಷನ್ ಮಾಡೋ ಕೆಲಸ. ಆತರ ಡಯಾಲಿಸಿಸ್ ಕೇಂದ್ರಗಳು ಬೆಂಗಳೂರಲ್ಲಿ ಬೇಕಾದಷ್ಟು ಕಡೆ ಇದೆ. ಖಾಸಗಿ ಆಸ್ಪತ್ರೆಗಳಲ್ಲಿದೆ, ಅದು ಸೇವಾ ಸಂಸ್ಥೆಗಳು ಮಾಡಿದ್ದಾರೆ. ಸರ್, ಒಂದು ಡಯಾಲಿಸಿಸ್ಗೆ ಸಾಮಾನ್ಯವಾಗಿ ಅದು ಕಾಸ್ಟ್ ಖರ್ಚು ಅಂತಂದ್ರೆ 1 ರಿಂದ 1,500 ರೂಪಾಯಿ ಅಷ್ಟು ಖರ್ಚು ಬರುತ್ತೆ. ಸೊ ಖಾಸಗಿ ಆಸ್ಪತ್ರೆಯಲ್ಲಿ ಅದು ಅವ್ರ ಲಾಭಕ್ಕೆ ಮಾಡೋದ್ರಿಂದ 3,000, 3,500, 4,000 ಅಂದ್ರೆ ಅಲ್ಲಿ ಅವ್ರದ್ದು ಖರ್ಚು ವೆಚ್ಚ ಅದೇ ತರ ಇರುತ್ತೆ. ಈಗ ಖಾಸಗಿ ಆಸ್ಪತ್ರೆ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ದೊಡ್ಡ ದೊಡ್ಡ ಆಸ್ಪತ್ರೆಗಳು ತಕ್ಕಂಗೆ ಇಲ್ಲಿ ನಿಮಗೆ ಬೇರೆ ಡಯಾಲಿಸಿಸ್ ಕೇಂದ್ರಗಳು ಸೇವಾ ಮನೋಭಾವದಿಂದ ಮಾಡಿರೋರಲ್ಲ. ಈ ಕೆಲವರು 1,000 ಖರ್ಚಾದ್ರೆ 1,000 ಮಾತ್ರ ರೋಗಿಗಳ ಹತ್ರ ತಗೋತಾರೆ. ಅದನ್ನ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಇವಾಗ CSR ಆಕ್ಟಿವಿಟಿನಲ್ಲಿ ಹಣ ಬರುತ್ತೆ. ದೊಡ್ಡ ದೊಡ್ಡ ಕಂಪನಿಗಳು ಇಂಥ ಇದು ಡಯಾಲಿಸಿಸ್ ಕೇಂದ್ರಗಳಿಗೆ ನಾವು ವರ್ಷಕ್ಕೆ 1,000 ಡಯಾಲಿಸಿಸ್ ಮಾಡಿಸ್ತೀವಿ, 500 ಡಯಾಲಿಸಿಸ್ ಮಾಡಿಸ್ತೀವಿ ಅಂತ ಅವರು ಡೊನೇಷನ್ ಕೊಡ್ತಾರೆ. ಆ ಡೊನೇಷನ್ ಏನ್ ಮಾಡ್ತಾರೆ, ಯಾರ್ಯಾರು ಬಡ ರೋಗಿಗಳು ಇರ್ತಾರೋ ಅವರಿಗೆ ಹಂಚ್ತಾರೆ.
ಅವ್ರನ್ನ ಗುರುತಿಸ್ಬಿಟ್ಟು ಅವ್ರಿಗೆ ಫ್ರೀಯಾಗಿ ಡಯಾಲಿಸಿಸ್ ಆ ಥರ ಬೆಂಗಳೂರಲ್ಲಿ ಸುಮಾರು ಡಯಾಲಿಸಿಸ್ ಕೇಂದ್ರಗಳಲ್ಲಿ ಡಯಾಲಿಸಿಸ್ ಹಣ ಇಲ್ಲದಲ್ಲೇ ಆಗುವಂತಹದ್ದು ಬೇಕಾದಷ್ಟು ಉದಾಹರಣೆ ಇದೆ. ಪೇಷಂಟ್ಗಳು ಅಲ್ಲಿ ಹೋದ್ರೆ ಸಾಕು, ಅದಲ್ಲದೆ ಜೊತೆಗೆ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡ್ತಾರೆ. ಎಷ್ಟೋ ಕಡೆ ಉಚಿತವಾಗಿ ಟ್ರಾನ್ಸ್ಪೋರ್ಟೇಶನ್ ಕೂಡ ಕೊಡ್ತಾರೆ. ಆಮೇಲೆ ಅವ್ರಿಗೆ ರೇಷನ್ ಕೊಡ್ತಾರೆ ತಿಂಗಳಿಗಾಗುವಷ್ಟು. ಆಮೇಲೆ ಎಷ್ಟೋ ಕಡೆ ಮಕ್ಕಳುಗಳಿಗೆ ಅವ್ರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡ್ಕೊಡ್ತಾರೆ. ನಮ್ಮ ಸಂಸ್ಥೆಯಲ್ಲೇ ಈಗ 2 ವರ್ಷದಿಂದ ಒಂದು ಹಾಸರೆ ಅಂತ ಒಂದು ಕಾರ್ಯಕ್ರಮ ಶುರು ಮಾಡಿದ್ವಿ. ಅದ್ರಲ್ಲಿ ಡಯಾಲಿಸಿಸ್ ಮಾಡಿಸ್ಕೊಳ್ಳೋ ಮಕ್ಕಳುಗಳಿಗೆ ಅವರು ಸ್ಕೂಲ್ ಫೀಸ್ಗೆ ಅಂತ ಒಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಿದ್ವಿ. ಒಂದು 10 ಜನ ಮಕ್ಕಳಿಗೆ ಒಂದು 10,000 ರೂಪಾಯಿ. ಅದನ್ನ ನಾವೇನ್ ಮಾಡ್ತೀವಿ, ನಮ್ಮ ಡೋನರ್ಸ್ ಕೆಲವರಿಗೆಲ್ಲ ಹೇಳ್ತೀವಿ, ಈ ತರ ಇದೆ ನೋಡಿ, ನಿಮ್ಗೆ ಸಹಾಯ ಮಾಡೋಕೆ ಒಂದು ಮಾರ್ಗ ಇದೆ ಅಂತ. ಅವ್ರು ಏನ್ ಮಾಡ್ತಾರೆ, ಆಯ್ತು ನಾನು ಒಬ್ಬ ವಿದ್ಯಾರ್ಥಿಗೆ ನಾನು ಕೊಡ್ತೀನಿ ಅಂತ ಆ ತರ 4 ಜನ ಮುಂದೆ ಬರ್ತಾರೆ. ಅದನ್ನ ತಗೊಂಡೋಗಿ ಅದೇ ತರ ನಾವು ಆ ಮಕ್ಕಳುಗಳಿಗೆ ಸಹಾಯ ಮಾಡ್ತೀವಿ. ಅಂದ್ರೆ ಪೂರ್ತಿ ಇವಾಗ ಒಂದು 50,000 ರೂಪಾಯಿ ಫೀಸ್ ಅಂದ್ರೆ 50,000 ಕೊಡಕ್ಕಾಗಲ್ಲ. ಅದ್ರಲ್ಲಿ ನಮ್ದೊಂದು ಕಾಂಟ್ರಿಬ್ಯೂಷನ್ ಒಂದು 10,000 ರೂಪಾಯಿ ಆ ತರ ಮಾಡ್ತೀವಿ. ಈಗ ಇದಕ್ಕೆ ನೀವು ಹೇಗೆ ಸೆಲೆಕ್ಟ್ ಮಾಡಿದ್ರೆ ಡಯಾಲಿಸಿಸ್ ಬೇಕಾಗಿದ್ದವರನ್ನ ನೀವು ಯಾವ ರೀತಿ ಹೋಗಿ ಆಯ್ಕೆ? ಇಲ್ಲ, ಅದು ಆಯ್ಕೆ ಪ್ರಕ್ರಿಯೆ ಡಯಾಲಿಸಿಸ್ ಕೇಂದ್ರದಲ್ಲಿ ಆಗುತ್ತೆ. ಅವ್ರೇನ್ ಮಾಡ್ತಾರೆ, ಅವ್ರದ್ದೆಲ್ಲ ಪೂರ್ತಿ ವಿವರ ತಗೋತಾರೆ. ಅವ್ರಿಗೆ ಏನ್ ಕೆಲಸ ಮಾಡ್ತಾರೆ, ಅವ್ರಿಗೆ ಸಂಬಳ ಎಷ್ಟು ಬರುತ್ತೆ, ಅವ್ರಿಗೆ ಆಸ್ತಿ ಇದೆಯಾ, ಸ್ವಂತ ಮನೆ ಇದೆಯಾ, ಅದನ್ನೆಲ್ಲ ವಿವರ ತಗೋತಾರೆ. ಆಮೇಲೆ ಕೆಲವು ಏನಂತಂದ್ರೆ ಹುಣ್ಣಿಗೆ ಕನ್ನಡಿ ಬೇಕಂತಾರಲ್ಲ, ಇವಾಗ ತರಕಾರಿ ಮಾರೋರು, ಎಲ್ಲ ಒಂದು ಸಣ್ಣ ಜಾಗದಲ್ಲಿ ಒಂದು ಎಳ್ಳೀರು ಮಾರೋರು, ಈಗ ಅವ್ರ ಹೆಂಡತಿಗೆ ಡಯಾಲಿಸಿಸ್ ಬರ್ತಾರೆ. ಅವ್ರ ಮನೆ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಕೆಲವರು. ಅವ್ರಿಗೆಲ್ಲ ತಿಂಗಳಿಗೆಲ್ಲ ಒಂದು 5-6 ಸಾವಿರ, ಒಂದು 10,000 ದುಡಿಬಹುದು. ಒಬ್ಬ ಡಯಾಲಿಸಿಸ್ ಮಾಡಿಸ್ಬೇಕು ಅಂದ್ರೆ ಅವ್ರಿಗೆ 15,000 ರೂಪಾಯಿ ಖರ್ಚಾಗುತ್ತೆ. ಅವ್ರ ದುಡಿಮೆನೆ 10,000 ಇದ್ರೆ 15,000 ಎಲ್ಲಿಂದ ಖರ್ಚು ಮಾಡ್ತಾರೆ? ಒಂದು ಉದಾಹರಣೆ ಏನಂದ್ರೆ, ಡಯಾಲಿಸಿಸ್ ಕೇಂದ್ರದಲ್ಲಿ ಆಯಾ ಕೆಲಸ ಮಾಡ್ತಿದ್ಲು ಒಂದು ಹೆಂಗಸು. ಅವಳಿಗೆ ಒಂದು 10,000 ರಿಂದ 12,000 ಸಂಬಳ ಬರ್ತಿತ್ತು. ಅವ್ರ ಮಗನಿಗೆ ಕಿಡ್ನಿ ಫೇಲ್ಯೂರ್ ಆಯ್ತು, ಅವ್ನು ಡಯಾಲಿಸಿಸ್ ಮಾಡಿಸ್ಕೋಬೇಕು. ಕನಿಷ್ಠ ತಿಂಗಳಿಗೆ 15,000 ರೂಪಾಯಿ ಖರ್ಚಾಗುತ್ತೆ ಬರೀ ಡಯಾಲಿಸಿಸ್ಗೆ ಮಾತ್ರ. ಅದಲ್ದಲೇ ಬರೋದು ಹೋಗೋದು, ಅವ್ರ ವ್ಯವಸ್ಥೆ ಮಾತ್ರ ಕನಿಷ್ಠ ಒಂದು 20,000 ರೂಪಾಯಿ ಖರ್ಚಾಗುತ್ತೆ. ಈ ಪಾಪ ಆ ಅಮ್ಮನಿಗೆ ಬರ್ತಿದ್ದೆ 10-12,000 ರೂಪಾಯಿ ಸಂಬಳ. ಆ ಸಂಬಳದಲ್ಲಿ ಜೀವನ ನಡೆಸಿ ಬೇರೆ ಮಕ್ಕಳನ್ನ ಸಾಕಿ ಅವ್ರನ್ನ ಓದಿಸಿ ಇವರು ಜೀವನ ಮಾಡಿ ಬಂದು ಕೆಲಸ ಮಾಡಿಬಿಟ್ಟು ಅದ್ರಲ್ಲಿ ಮಗನಿಗೆ ಡಯಾಲಿಸಿಸ್ ಮಾಡಿಸ್ಬೇಕು ಅಂತಂದ್ರೆ ಕಷ್ಟ ಆಗತ್ತೆ. ನಾವೇನ್ ಮಾಡಿದ್ವಿ, ಆ ಹುಡುಗಂದು ಎಷ್ಟು ವರ್ಷ ಅವನು ಸುಮಾರು ಒಂದು 8 ವರ್ಷ ಡಯಾಲಿಸಿಸ್ ಮಾಡಿಸ್ಕೊಂಡು 8 ವರ್ಷ ಅವನು ಡಯಾಲಿಸಿಸ್ 1 ರೂಪಾಯಿ ಖರ್ಚು ಮಾಡ್ದಂಗೆ ನೋಡ್ಕೊಂಡ್ವಿ ನಾವು. ಅಷ್ಟು ವರ್ಷಕ್ಕೆ 1,00,000 ರೂಪಾಯಿ ಅಷ್ಟು ಖರ್ಚಾಗುತ್ತೆ ಡಯಾಲಿಸಿಸ್ಗೆ. ಅಷ್ಟು ನನಗೆ 8 ವರ್ಷ ಬದುಕಿದ್ದ ಅವನು. 8 ವರ್ಷದ್ದು ಡಯಾಲಿಸಿಸ್ ಅವ್ರು 1 ಪೈಸೆ ಕೊಡಬಾರ್ದು. ಆ ತರ ನಮ್ಮ ಸಂಸ್ಥೆಯಿಂದ ಅವನು ಈಗ ಬ್ಯಾಂಗ್ಳೂರ್ ಕಿಡ್ನಿ ಫೌಂಡೇಶನ್ ಡಯಾಲಿಸಿಸ್ ಮಾಡಿಸ್ಕೊಂಡು ಅವ್ನು ನಾವು ಪ್ರತಿ ತಿಂಗಳು ಅವ್ರಿಗೆ ಆ ಹಣನ ಕೊಡ್ತಾ ಇದ್ವಿ. ಇಲ್ಲ, ಇದು ಏನಾಗಿತ್ತು, ನಮ್ಮ ಸ್ನೇಹಿತರೊಬ್ರು ಅವ್ರಿಗೆ ಇದು ಮೊದಲು ಐಡಿಯಾ ಬಂದಿತ್ತು. ಅವ್ರ ಸ್ವಂತ ಕಾರಲ್ಲಿ ಏರ್ಪೋರ್ಟ್ಗೆ ಹೋಗೋರು. ಏರ್ಪೋರ್ಟ್ ಹೋಗಿ ಅಲ್ಲಿ ಅವ್ರ ಕಾರ್ ತುಂಬಾ ಪೇಪರ್ ತಗೊಂಡ್ಬರೋರು. ಅವ್ರಿಗೆ ಅವಾಗಲೇ ತುಂಬಾ ವಯಸ್ಸಾಗೋಗ್ಬಿಟ್ಟಿತ್ತು, 80 ವರ್ಷ ದಾಟಿತ್ತು. ಆದ್ರೂ ಅವ್ರೇನೋ ಒಂದು ಮಾಡ್ಬೇಕು, ಬಡ ರೋಗಿಗಳಿಗೆ ಸಹಾಯ ಆಗ್ಬೇಕು ಅಂತ ಪ್ರತಿ ತಿಂಗಳು ಹೋಗ್ಬಿಟ್ಟು ಅಲ್ಲಿಂದ ಪೇಪರ್ ತಂದು ಅದನ್ನ ಮಾರಿ ಡಯಾಲಿಸಿಸ್ ಪೇಷಂಟ್ಗಳಿಗೆ ತಗೊಂಡು ಹಂಚೋರು. ಇವಾಗ ಒಂದು 4,000 3,000 ಬಂತು ಅಂತಂದ್ರೆ ಅದು ಎಷ್ಟು ಪೇಷಂಟ್ 500 ರೂಪಾಯಿ ಇತ್ತು ಡಯಾಲಿಸಿಸ್. ಒಂದು 7-8 ಜನಕ್ಕಾಗುತ್ತೆ, ಅದನ್ನ ಹಂಚೋರು. ಆಮೇಲೆ ಅವರು ನಮ್ಗೆ ಹೇಳಿದ್ರು, ನೀವು ಯಾಕೆ ಇದನ್ನ ಮಾಡಬಾರ್ದು ಅಂತ. ಅವ್ರ ಜೊತೆಗೆ ಒಂದು 2-3 ಕಡೆ ಬಂದ್ರು. ಅವ್ರ ಸ್ನೇಹಿತ ಹತ್ರ, ನೋಡಿ ನನಗೆ ಬರಕ್ಕಾಗಲ್ಲ, ಈಗ ನನಗೆ ಸ್ವಲ್ಪ ವಯಸ್ಸಾಯ್ತು, ಇವ್ರು ಬಂದು ಕಲೆಕ್ಟ್ ಮಾಡ್ತಾರೆ, ಇವ್ರಿಗೆ ಕೊಡಿ ಅಂತ. ಅದನ್ನ ನಾವು ಸ್ವಲ್ಪ ದೊಡ್ಡದಾಗಿ ವಿಸ್ತಾರ ಮಾಡಿದ್ವಿ. ಅವ್ರು 1-2 ಕಡೆ ಶುರು ಮಾಡಿದ್ರೆ ಇದು 2015ರಲ್ಲಿ ಶುರು ಮಾಡಿದ್ದು. 2015 ಶುರು ಮಾಡಿದ್ದು. ಅದು ಏನಾಯ್ತು, ಶುರು ಮಾಡಿದಾಗ ನಾವು ರಮೇಶ್ ಅರವಿಂದ್ ಅವ್ರ ಹತ್ರ ಹೋಗಿದ್ವಿ. ಅವ್ರನ್ನ ಕೇಳಿದ್ವಿ ಈ ತರ. ಅವಾಗ ಇನ್ಫ್ಯಾಕ್ಟ್ ಅವ್ರ ತಂದೆಯವ್ರಿಗೆ ಡಯಾಲಿಸಿಸ್ ಆಗ್ತಿತ್ತು. ಅವ್ರಿಗೆ ಡಯಾಲಿಸಿಸ್ ಅಂದ್ರೆ ಏನು, ಅದೆಷ್ಟು ಕಷ್ಟ ಅನ್ನೋದು ಅದ್ರ ಬರೀ ಇತ್ತು. ಹಾಗಾಗಿ ಏನ್ ಮಾಡಿದ್ರು, ಇಲ್ಲ ನೀವು ಒಳ್ಳೆ ಕೆಲಸ ಮಾಡ್ತೀರಿ, ನಾನು ಅದಕ್ಕೊಂದು ಪ್ರಚಾರ ಕೊಡ್ತೀನಿ ಅಂದ್ಬಿಟ್ಟು ತಕ್ಷಣ ಅವ್ರ ಮನೆ ಹತ್ತಿರಕ್ಕೆ ಕಾರ್ ತರಿಸ್ಬಿಟ್ಟು ಅವ್ರ ಮನೇಲಿ ಇದ್ದಿದ್ದ ಪೇಪರ್ ಕೊಟ್ಟು ಅದಕ್ಕೊಂದು ಬರೀ ಒಂದು 30-32 ಸೆಕೆಂಡಿಂದ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಅದು ಎಷ್ಟು ಪರಿಣಾಮಕಾರಿಯಾಗಿದೆ ಅಂದ್ರೆ,
ಸುಮಾರು ಏನಿಲ್ಲ ಅಂದ್ರೆ ನಮ್ಗೆ ಅವ್ರ ಮೆಸೇಜ್ ನೋಡಿ ಆ ವಿಡಿಯೋ ನೋಡ್ಬಿಟ್ಟು ಸಾವಿರಾರು ಜನ ನಮಗೆ ಸಂಪರ್ಕ ಮಾಡಿದ್ದಾರೆ. ಇದೆ ಇದೆ. ಎಂತ ಅದ್ಭುತವಾದ ಕೆಲಸ ಮಾಡ್ತಾರೆ ಇವರು. ನಿಮ್ಮ ಹಳೆಯ ದಿನಪತ್ರಿಕೆಯನ್ನು ಅದರಿಂದ ಜೀವ ಉಳಿಸ್ಬೋದು ಅಂತ ಹೇಳ್ತಾರೆ. ನಿಮ್ಮ ಮನೆಯಲ್ಲಿರೋ ಓಲ್ಡ್ ಪೇಪರ್ಸ್ ನಮ್ಮಲ್ಲಿತ್ತು, ಅದನ್ನು ಕೊಟ್ಟೆ. ಈ ಥರ ಎಲ್ಲರಿಂದ ನಾವು ಹಳೆ ನ್ಯೂಸ್ ಪೇಪರ್ಸ್ನ ಕಲೆಕ್ಟ್ ಮಾಡಿ ಅದರಿಂದ ಪ್ರತಿದಿನ ಒಬ್ಬರಿಗೆ ಅವರು ಡಯಾಲಿಸಿಸ್ ಮಾಡಿಸ್ತಿದ್ದಾರೆ. ಈ ಅರ್ಪಣಾ ಅನ್ನೋ ಸಂಸ್ಥೆ ಭಾಳ ಭಾಳ ಬಹಳ ಒಳ್ಳೆ ಯೋಚನೆ ಸರ್. ಒಳ್ಳೆಯದಾಗಲಿ ನಿಮಗೆ. ಫ್ಯಾಂಟಾಸ್ಟಿಕ್ ಸರ್ವಿಸ್. ಥ್ಯಾಂಕ್ ಯು ಸೊ ಮಚ್. ಸೊ ನಿಮ್ಮ ಮನೆಗೂ ಈ ವಾಹನ ಬರ್ಬೋದು. ನಿಮ್ಮಲ್ಲಿರುವಂಥ ಹಳೆ ಪೇಪರ್ನ ಅವ್ರಿಗೆ ಕೊಡಿ, ಅದ್ರ ಮೂಲಕ ಒಂದು ಜೀವ ಉಳಿಯುತ್ತೆ. ಅಲ್ಲಿಂದ ಒಂದು ಬೂಸ್ಟ್ ಸಿಕ್ಕಂಗಾಯ್ತು. ಆಮೇಲೆ ನಾವೇನ್ ಮಾಡಿದ್ವಿ, ಈ ಪ್ರತಿ ಶನಿವಾರ ಭಾನುವಾರ ಕೆಲವು ಅಪಾರ್ಟ್ಮೆಂಟ್ಗಳಿಗೆ ಹೋಗ್ಬಿಟ್ಟು ಅಲ್ಲಿ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಇರ್ತಾರಲ್ಲ, ಅವರು ಪ್ರೆಸಿಡೆಂಟ್ ಸೆಕ್ರೆಟರಿ ಅವ್ರಗಳ ಹತ್ರ ಮಾತಾಡಿ, ನೋಡಿ ನೀವು ನಿಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಇದನ್ನು ಪ್ರಮೋಟ್ ಮಾಡಿ, ಇದರಿಂದ ಬಡ ರೋಗಿಗಳಿಗೆ ಸಹಾಯ ಆಗುತ್ತೆ ಅಂತ ಹೇಳಿದ್ರು. ಅದೇ ಸುಮಾರು ಕೆಲವು ಅಪಾರ್ಟ್ಮೆಂಟ್ಗಳು ನಮಗೆ ಪರಿಚಯ ಇದ್ದಾರೆ, ನಮ್ಮ ರಿಲೇಟಿವ್ಸ್ ಇರ್ಬೋದು, ಯಾರೋ ಫ್ರೆಂಡ್ಸ್ ಇರ್ಬೋದು, ಅವರೇ ಇರ್ತಿದ್ರಲ್ಲ, ಅಲ್ಲಿ ನಮ್ಗೆ ಬಹಳ ಬೇಗ ಅದು ರೀಚ್ ಆಯ್ತು. ಅವರು ಇನಿಷಿಯೇಟಿವ್ ತಗೊಂಡ್ರು. ಈಗ ಎಷ್ಟೋ ಕಡೆ ಅಪಾರ್ಟ್ಮೆಂಟ್ ಏನಾಗಿದೆ ಅಂದ್ರೆ, ಈ ರಿಟೈರ್ ಆಗಿರೋ ಇರ್ತಲ್ಲ, ಅವ್ರಿಗೆ ಇದೊಂದು ಸರ್ವಿಸ್ ಆಕ್ಟಿವಿಟಿ. ಅವರೇ ಒಂದು 5-6 ಜನ ಮಾತಾಡ್ಕೊಂಡು ಮನೆಗೆ ಹೋಗಿ, ನೋಡಿ ಈ ತರ ಒಂದು ಸಂಸ್ಥೆ ಬರ್ತಾ ಇದೆ, ಅವ್ರೊಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ನಾವು ಪೇಪರ್ ಎಲ್ಲೋ ಬಿದ್ದಿರೋ ಒಂದು ಪೇಪರ್ ಅವೆಲ್ಲ ನಿಮ್ಗೆ 2-3 ತಿಂಗಳಿಗೆ ಕೊಟ್ಟರು 150-200 ರೂಪಾಯಿ ಬರಲ್ಲ. ಸೊ ಅವರೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ, ನಾವೇನು ಅಲ್ಲಿ ಹೋಗಿ ಕೊಡ್ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಅವರೆಲ್ಲ ಒಂದು ವಾಲಂಟ್ರಿ ಗ್ರೂಪ್ ಮಾಡ್ಕೊಂಡು ಅದನ್ನೆಲ್ಲ ತಂದು ಅವ್ರದ್ದೊಂದು ಅಸೋಸಿಯೇಷನ್ ಆಫೀಸ್ ಇರುತ್ತೆ, ಇಲ್ಲ ಕ್ಲಬ್ ಹೌಸ್ ಇರುತ್ತೆ, ಅಲ್ಲಿ ತಂದು ಇಟ್ಕೋತಾರೆ. ಅಲ್ಲಿ ತಂದು ಇಟ್ಕೊಂಡು ಅದನ್ನ ಪ್ರತಿ 2 ತಿಂಗಳಿಗೆ ಒಂದೊಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದೊಂದ್ಸರಿ 500 kg 600 kg ಪೇಪರ್ ಕೊಡ್ತಾರೆ. ಒಂದೊಂದು ಗಾಳಿ ಒಂದು ವಾಹನ ತಗೊಂಡಿದ್ರೆ ಅದು ಫುಲ್ ಪೇಪರ್ ಆಗುತ್ತೆ. ಕನಿಷ್ಠ ಏನಾದ್ರೂ ಒಂದು 8,000-9,000 ಈ ತರ ಬರುತ್ತೆ. ಸೊ ಆತರ ಬೆಂಗಳೂರು ಸುತ್ತಮುತ್ತ ಬೇರೆ ಕಡೆ ಬೇಕಾದಷ್ಟು ಅಪಾರ್ಟ್ಮೆಂಟ್ಗಳಿದೆ. ನಾವು 1% ರೀಚ್ ಆಗಿಲ್ಲ ಇನ್ನುವೆ. ಅದೊಂದು ಅವಕಾಶ ಇದೆ ಮಾಡೋರ್ಗೆ, ಅದನ್ನ ಸಹಾಯ ಮಾಡ್ಬೋದು. ಈಗ ನಮ್ಗೆ ಸುಮಾರು ಒಂದು 10 ವರ್ಷ ಆದ್ಮೇಲೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಜಾಸ್ತಿ ಸ್ಪಂದನೆ ಸಿಗ್ತಾ ಇದೆ. ಪ್ರಚಾರಕ್ಕೆ ಏನ್ ಮಾಡಿದ್ರಿ ನೀವೆಲ್ಲರೂ? ಪ್ರಚಾರ ಅಂದ್ರೆ ಈ ತರ ಸೋಷಿಯಲ್ ಮೀಡಿಯಾ ಅಷ್ಟೇ. ಇವಾಗ ನಿಮಗೆ ವಿಡಿಯೋ ಕಳಿಸ್ತೀವಿ, ನೀವು ನಿಮ್ ಗ್ರೂಪ್ ಅಲ್ಲಿ ಹಾಕ್ತೀರಾ, ಆ ಗ್ರೂಪ್ ಅಲ್ಲಿ ನೋಡಿದವ್ರು ಯಾರೋ ಇಷ್ಟ ಇರೋರಿಗೆ ಒಂದು 50 ಜನ ನೋಡಿದ್ರೆ ಅವ್ರ ಒಂದು 2-3 ಜನ ಬೇರೆ ಬೇರೆ ಕಡೆ ಕಳಿಸ್ತಾರೆ. ಇದು ಒಬ್ಬರಿಂದ ಒಬ್ಬರಿಗೆ ಪ್ರಚಾರ ಆಗಿದೆ ಅಷ್ಟೇ. ಸೊ ಆತರ ನಾವೇನು ವಿಶೇಷವಾಗಿ ಅದಕ್ಕೆ ಖರ್ಚು ವೆಚ್ಚ ಅಂತ ಇಲ್ಲ, ನಾವು ಪ್ರಚಾರಕ್ಕೂ ಖರ್ಚು ಮಾಡಲ್ಲ, ಕಲೆಕ್ಷನ್ಗೂ ಖರ್ಚು ಮಾಡಲ್ಲ, ಹಣ ಯಾವುದಕ್ಕೂ ಖರ್ಚು ಮಾಡಲ್ಲ. ನಾವು ಹಣ ಹಾಕ್ಬಿಟ್ಟು ಇವಾಗ 10 ರೂಪಾಯಿ 100 ರೂಪಾಯಿ ತೆಗಿಬೇಕು ಅನ್ನೋ ಉದ್ದೇಶ ಇಲ್ಲ. ನಾವು ಮಾಡ್ತಾ ಇರೋದು ಸೇವಾ ಕಾರ್ಯ ಆಗಿರೋದ್ರಿಂದ ಎಲ್ಲವೂ ಉಚಿತವಾಗಿ ಆಗ್ಬೇಕು. ಯಾವ್ದು ಯಾರಿಗೂ ಯಾವ್ದೋ ಅಪಾರ್ಟ್ಮೆಂಟ್ ಅಲ್ಲಿ ಹೋಗ್ಬಿಟ್ಟು ಏನೋ ಸಮಥಿಂಗ್ ಕೊಟ್ಬಿಟ್ಟು ಇಸ್ಕೊಂಡ್ಬಂದ್ವಿ, ಅವನ್ನ ಎಷ್ಟೋ ಕಡೆ ದುಡ್ಡು ಕೊಡ್ತೀರಾ ಅಂತ ಕೇಳ್ತೀವಿ, ದುಡ್ಡು ಕೊಡಲ್ಲ. ನಾವು ಉಚಿತವಾಗಿ ಕೊಡೋರು ದಾನ. ಎಷ್ಟೋ ಅಪಾರ್ಟ್ಮೆಂಟ್ ಅಲ್ಲಿ ಕೆಲವರು ಕೊಡಲ್ಲ. ಈಗ 500 ಫ್ಲಾಟ್ ಇರೋ ಕಡೆ ನಮಗೆ ಬರೀ ಒಂದು 100-150 ಜನ ಕೊಡ್ತಾರೆ. ಇನ್ನ 300-350 ಜನ ಕೊಡಲ್ಲ, ಮಾರ್ತೀವಿ ಅಂತ ಹೇಳ್ತಾರೆ, ಏನೋ ಒಂದು ಹೇಳ್ತಾರೆ. ಅದು ಅವರವರ ಆಯ್ಕೆ. ಅದು ನಾವು ಯಾರನ್ನ ಬಲವಂತ ಮಾಡೋದು. ಯಾರು ತುಂಬಾ ಪ್ರೀತಿಯಿಂದ ಅವ್ರಿಗೇನೋ ಸೇವಾ ಮನೋಭಾವ ಇಟ್ಕೊಂಡು, ಎಷ್ಟೋ ಜನ ಅಪಾರ್ಟ್ಮೆಂಟ್ ಅಲ್ಲಿ ಅವ್ರ ಅಸೋಸಿಯೇಷನ್ ಕೇಳ್ತಾರೆ, ಸರ್ ಯಾಕೆ ಈ ಸರಿ ಬಂದೇ ಇಲ್ವಲ್ಲ ಇನ್ನು ಪೇಪರ್ ಕಲೆಕ್ಷನ್, ಅವರೇ ಕೇಳ್ತಾರೆ.